ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಳಗಾನೂರು ವ್ಯಾಪ್ತಿಯ ಉಬ್ದಾಳ ಗ್ರಾಮದಲ್ಲಿ ಪಿಪಿಎಚ್ಎಫ್ ಪ್ರಣ ಯೋಜನೆ ಜಿ ಹೆಲ್ತ್ ಕೇರ್ ಸಂಯುಕ್ತಾಶ್ರಯದಲ್ಲಿ ಜಂಟಿಯಾಗಿ ಉಚಿತ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಉಬ್ದಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನೀಲಕಂಠಪ್ಪ ಉದ್ಘಾಟಿಸಿದರು. ನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಳಗಾನೂರು ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಧವಲ್ ಸಾಬ್ ಮಾತನಾಡಿ, ಪ್ರತಿಯೊಂದು ಮನೆಯಲ್ಲಿ ಬಿಪಿ ಶುಗರ್ ಕಾಯಿಲೆವಿರುವ ಜನರಿರುವ ಈ ದಿನದಲ್ಲಿ ಅಸಾಂಕ್ರಾಮಿಕ ಕಾಯಿಲೆಗಳು ಬರುವ ಮುನ್ನ ನಿಯಮಿತ ಆಹಾರ ಸೇವನೆಯಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಒಂದೇ ಸೂರಿನಡಿ ಗ್ರಾಮದ ಮಹಿಳೆಯರಿಗೆ ಆರೋಗ್ಯ ತಪಾಸಣೆ ಮಾಡಿಸುವ ಉದ್ದೇಶದಿಂದ ಗರ್ಭಕಂಠ ಕ್ಯಾನ್ಸರ್ ಹಾಗೂ ಸ್ತನ ಕ್ಯಾನ್ಸರ್, ಅಧಿಕ ರಕ್ತದ ಒತ್ತಡ, ಎತ್ತರ ತೂಕ ಹಾಗೂ ಬಿಪಿ ಶುಗರ್ ತಪಾಸಣೆ, ಕಣ್ಣು ತಪಾಸಣೆ, ಬಾಯಿ ತಪಾಸಣೆ ಮತ್ತು ಹಲ್ಲು ತಪಾಸಣೆ, ಆರ್ಎಫ್ಟಿ, ಎಲ್ಎಫ್ಟಿ ಪರೀಕ್ಷೆ ಮತ್ತು ಪೌಷ್ಟಿಕ ಆಹಾರ ಸೇವನೆ ಕುರಿತು ಗ್ರಾಮೀಣ ಜನರಿಗೆ ಆರ್ಥಿಕ ವೆಚ್ಚ ತಗ್ಗಿಸುವ ಸಲುವಾಗಿ ಉಚಿತವಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ಮತ್ತು ಆಪ್ತ ಸಮಾಲೋಚನೆಯನ್ನ ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಜಿ ಹೆಲ್ತ್ ಕೇರ್ ಸಂಸ್ಥೆಯವರು ತಜ್ಞರಿಂದ ಮಹಿಳೆಯರಿಗೆ ತಪಾಸಣೆಯನ್ನ ಉಚಿತವಾಗಿ ಮಾಡಿಸುತ್ತಿದ್ದಾರೆ ಎಂದರು. ಮೇಡಮ್ ಹೇಳ್ತಾ ಇದ್ರು, ಒಂದೊಂದು ಸ್ಪೆಷಲಿಸ್ಟ್ ಒಬ್ಬೊಬ್ಬರು ಅಂದರೆ ದಂತ ತಪಾಸಣೆ ಮಾಡಲಿಕ್ಕೆ ನಾವು ಒಂದು ಸ್ಪೆಷಲಿಸ್ಟ್ ಹತ್ರ ಹೋಗ್ಬೇಕಂದ್ರೆ ಸುಮಾರಷ್ಟು ಟೈಮು ಹೋಗುತ್ತೆ ಮತ್ತು ದುಡ್ಡು ಹೋಗುತ್ತೆ. ಅದೇ ರೀತಿ ಒಂದು ಏನಂತಂದರೆ ಕಣ್ಣಿನ ತಪಾಸಣೆ ನಮಗೆ ಏನಂತಂದರೆ ಶಿವಮೊಗ್ಗದಿಂದ ಒಂದು ತಂಡ ಬಂದಿದೆ. ನಮ್ಮ ಕಣ್ಣಿನ ತಪಾಸಣೆ ಮಾಡಿ ನಮಗೇನಾದರೂ ಒಂದು ಆಪರೇಷನ್ನದ ಅವಶ್ಯಕತೆ ಇತ್ತಂದರೆ ಅವ್ರೇನಂತಂದರೆ ಮತ್ತೊಂದು ಹಂತದಲ್ಲಿ ತಪಾಸಣೆ ಮಾಡಿ ಅವ್ರಿಗೇನಂತಂದರೆ ಒಂದು ಆಪರೇಷನ್ ಮಾಡಿಸುವಂಥ ಒಂದು ಸ್ಕೀಮಲ್ಲಿ ಇದೆ. ಅದ್ರ ಜೊತೆಗೆ ಏನಂತಂದರೆ ಸ್ತ್ರೀರೋಗ ಈಗ ಪ್ರಥಮವಾಗಿ ಏನಂತಂದರೆ ಸ್ತ್ರೀರೋಗ ತಜ್ಞರು ಮಸ್ಕಿಯಿಂದ ಬರ್ತಾ ಇದ್ದಾರೆ. ಒಂದು ಅವರು ಏನೋ ಆಪರೇಷನ್ ಇರೋ ಸಲುವಾಗಿ ಒಂದು ಲೇಟ್ ಆಯಿತು. ಆ ಮೇಡಮ್ ಕೂಡ ಅವರು ಕೂಡ ಸ್ತ್ರೀರೋಗ ತಜ್ಞರು ಕೂಡ ಹಾಜರಾಗ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ NCD ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಅಸಾಂಕ್ರಾಮಿಕ ಅಂದರೆ ಒಬ್ಬರಿಂದ ಒಬ್ರಿಗೆ ಹರಡದಂಥ ರೋಗಗಳು. ಇವು ಅಸಾಂಕ್ರಾಮಿಕ ರೋಗಗಳು ಏನಂತಂದರೆ ಅದು ಮೊದಲನೇ ಹಂತದಲ್ಲಿ ಏನಂತಂದರೆ ರಕ್ತದೊತ್ತಡ ಸಾಮಾನ್ಯವಾಗಿ ಏನಂತಂದರೆ ಈಗ ಅವಾಗ BP ಶುಗರ್ ಏನಂತಂದರೆ ಎಲ್ಲೋ ಒಬ್ಬರಿಗೆ ಊರಲ್ಲೇ ಇರ್ತಿತ್ತು. ಇವಾಗ ಏನಂತಂದರೆ ಪ್ರತಿ ಮನೆಯಲ್ಲಿ 2-3 ಜನ ತಂದೆ ಮತ್ತು ಮಕ್ಕಳು ಇಬ್ಬರು ತೊಗೋತಾ ಇದ್ದಾರೆ BP ಮತ್ತು ಶುಗರ್ ಮಾತ್ರೆ. ಆ ಥರ ಒಂದು ಕಾಲ ಬಂದಿದೆ. ಅದ್ರ ಜೊತೆಗೆ ಏನಂತಂದರೆ ಶುಗರ್ದು ಕೂಡ ಹಂಗೆ ಇದೆ. ಭಾಳಷ್ಟು ಜನ ಶುಗರಿಂದ ಬಳಲುತ್ತಾ ಇದ್ದಾರೆ. ನಾವು ಸರಿಯಾದ ಕ್ರಮದಲ್ಲಿ ತಪಾಸಣೆ ಮಾಡಿಸ್ಕೊಂಡ್ರೆ ಏನಂತಂದರೆ ನಾವು ಆರಾಮಾಗಿ ಜೀವನ ನಡೆಸ್ಬೋದು. ನಾವು ನಿಯಮಿತವಾಗಿ ಔಷಧಿ ಉಪಚಾರ ತೊಗೊಳ್ಳಿಲ್ಲ, ಆಹಾರ ಉಪಚಾರ ಮಾಡಲಿಲ್ಲ ಅಂತಂದರೆ ಅದರಿಂದ ನಮಗೆ ತೊಂದರೆ ಆಗುತ್ತೆ. ಆಮೇಲೆ ಅದೇ ಥರ ಮಹಿಳೆಯರಲ್ಲಿ ಭಾಳಷ್ಟು ಏನಂತಂದರೆ ಗರ್ಭಕಂಠ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದನ್ನು ನಾವು ಮುನ್ನೆಚ್ಚರಿಕೆ ಏನಂತಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂದಂಗೆ ನಾವು ರೋಗ ಬಂದಾದಮೇಲೆ ನಾವು ಟ್ರೀಟ್ಮೆಂಟ್ ಹೋಗೋದಕ್ಕಿಂತ ಮುಂಚೆ, ರೋಗ ಬರೋದಕ್ಕಿಂತ ಮುಂಚೆನೇ ನಾವು ತಪಾಸಣೆ ಒಳಪಟ್ಟಾಗ ಅದರಿಂದ ನಾವು ಬೇಗ ಹೊರಗೆ ಬರ್ಬೋದು, ನಾವು ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೋದು, ಅದರಿಂದ ನಾವು ಬೇಗ ಗುಣಮುಖರಾಗ್ಬೋದು ಅಂತೇಳಿ ನಾವು ಈ PPHF ಸಂಸ್ಥೆಯ ಸಹಯೋಗದಿಂದ ಏನಂತಂದರೆ ಮಹಿಳೆಯರಲ್ಲಿ ಒಂದು ಗರ್ಭಕಂಠ ಕ್ಯಾನ್ಸರ್ ಅದರದ್ದು ಒಂದು ಸ್ವಾಬ್ ಕೂಡ ಕಲ್ಚರ್ ಕೂಡ ಟೆಸ್ಟ್ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಏನಂತಂದರೆ ಬ್ರೆಸ್ಟ್ ಕ್ಯಾನ್ಸರ್ ಮಹಿಳೆಯರಲ್ಲಿ ಕೂಡ ಸ್ತನದ ಕ್ಯಾನ್ಸರ್ ಕೂಡ ಅತಿ ಹೆಚ್ಚಾಗ್ತಾ ಇದೆ. ಅದನ್ನು ಕೂಡ ನಾವು ಏನಂತಂದರೆ ಯಾರಿಗಾದರೂ ಸಮಸ್ಯೆಗಳಿತ್ತಂದರೆ ಮಹಿಳೆಯರ ಸ್ತನಗಳಲ್ಲಿ ಏನಂತಂದರೆ ಗಂಟುಗಳಾಗಿತ್ತು, ರಕ್ತಸ್ರಾವ ಆಗಿತ್ತು, ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಆಶಾ ಕಾರ್ಯಕರ್ತರು ಇರ್ತಾರೆ, ಆಮೇಲೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ ಮತ್ತು ಆರೋಗ್ಯ ಸಿಬ್ಬಂದಿ ಇರ್ತಾರೆ. ನಿಮ್ಗೆ ಏನಾದರೂ ಸಮಸ್ಯೆ ಬಂದರೆ ತಿಳಿಸ್ರಿ. ದಯವಿಟ್ಟು ಎಲ್ಲರೂ ತಪಾಸಣೆ ಒಳಪಟ್ಟಾಗ ಏನಂತಂದರೆ ನಾವು ಅದರಿಂದ ಒಂದು ಕ್ಯಾನ್ಸರ್ ಅಂತ ಒಂದು ಪ್ರಡಂಭೂತದಿಂದ ನಾವು ಹೊರಗೆ ಬರ್ಬೋದು. ಅದ್ರ ಜೊತೆಗೆ ಏನಂತಂದರೆ ಎಲ್ಲರೂ ನಿಯಮಿತವಾದ ಆಹಾರ ಕ್ರಮ ತಗೊಳ್ಳೋದ್ರಿಂದ ನಾವು ಭಾಳಷ್ಟು ರೋಗಗಳನ್ನು ತಪ್ಪಿಸ್ಕೋಬೋದು. ಆಮೇಲೆ ಅದ್ರ ಜೊತೆ ನಮ್ಮದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂತಂದರೆ ಮಾನಸಿಕ ಕೌನ್ಸಿಲರ್ ಕೂಡ ಬಂದಿದ್ದಾರೆ. ಮಾನಸಿಕ ರೋಗಗಳು ಯಾರಿಗಾರು ಸಮಸ್ಯೆ ಇತ್ತಂದರೆ, ಮಾನಸಿಕವಾಗಿ ಏನಾದರೂ ಸಮಸ್ಯೆ ಇತ್ತು, ಆಮೇಲೆ ಯಾವುದಾದ್ರೂ ಒತ್ತಡದಲ್ಲಿತ್ತಂದರೆ ಕೌನ್ಸಿಲರ್ ಕೂಡ ಬಂದಿದ್ದಾರೆ. ಅವರು ಸದುಪಯೋಗವನ್ನು ಪಡೆದುಕೊಳ್ಬೇಕು. RFT LFT ಅಂದರೆ ಒಂದೊಂದು ಟೆಸ್ಟ್ ಮಾಡಲಿಕ್ಕೆ ಸುಮಾರು 4,000 to 5,000 ರೂಪಾಯಿ ಖರ್ಚಾಗುತ್ತೆ. ಮತ್ತು ಆಮೇಲೆ ನಾವು ಈ ಥರ ಟೆಸ್ಟ್ ಮಾಡಿಸ್ಬೇಕಂತಂದರೆ ಮಸ್ಕಿ ಮತ್ತು ಸಿಂಧನೂರಿಗೆ ಹೋಗ್ಬೇಕು. ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇರಲಾರಂಥ ಸೌಲಭ್ಯಗಳನ್ನು ನಾವು ಇಲ್ಲಿಗೆ ತೊಗೊಂಡು ಬಂದಿದ್ದೀವಿ. ಇಲ್ಲಿಗೆ ರಕ್ತ ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದಾರೆ. ನಿಮ್ಗೆ ಏನಾದರೂ ಸಮಸ್ಯೆ ಇತ್ತಂದರೆ ದಯವಿಟ್ಟು ನಮ್ಮ ವೈದ್ಯಾಧಿಕಾರಿಗಳಿಗೆ ತಿಳಿಸಿದರೆ ಆ ರಕ್ತ ಪರೀಕ್ಷೆಯನ್ನು ಬರ್ಕೊಡ್ತೀವಿ. ಆ ರಕ್ತ ಪರೀಕ್ಷೆ ಮಾಡಿಸಿ 2 ದಿನದಲ್ಲಿ ಏನಂತಂದರೆ ಆ ರಿಪೋರ್ಟ್ಗಳನ್ನು ನಿಮಗೆ ನಿಮ್ಮ ಮೊಬೈಲಿಗೆ ತಲುಪಿಸಿ ಅಥವಾ ನಿಮ್ಗೆ ಹಾರ್ಡ್ ಕಾಪಿನೂ ಕೊಡ್ತೀವಿ. ದಯವಿಟ್ಟು ಈ ಒಂದು ಒಳ್ಳೆಯ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು
ಎಲ್ಲರ ಉದ್ಬಾಳ ಗ್ರಾಮ ಪಂಚಾಯಿತಿಯ ಎಲ್ಲ ಸುತ್ತಮುತ್ತ ಹಳ್ಳಿಗಳ ಜನರ ಉತ್ತಮ ಆರೋಗ್ಯವನ್ನು ನಿರ್ಮಿಸ್ಕೊಳ್ಬೋದು ಅಂತೇಳಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಒಂದೆರಡು ಮಾತನಾಡಲು ಅವಕಾಶ ನೀಡಿದಂತಹ ನಂತರ ಉದ್ಬಾಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಸವರಾಜ್ ಇವರು ಮಾತನಾಡಿ, ಪೀಪಲ್ ಟು ಪೀಪಲ್ ಸಂಸ್ಥೆಯವರು ಸಾರ್ವಜನಿಕರಿಗೆ ಉಚಿತವಾಗಿ ಆರೋಗ್ಯ ಸೇವೆ ನೀಡಲು ಬಂದಿದ್ದಾರೆ. ಗ್ರಾಮಸ್ಥರು ಈ ಕಾರ್ಯಕ್ರಮವನ್ನ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ನಂತರ ದಂತ ವೈದ್ಯರು ಡಾಕ್ಟರ್ ದೇವರಾಜ್ ಅವರು ಮಾತನಾಡಿ, ಸ್ತ್ರೀರೋಗ ತಜ್ಞರನ್ನ ಮತ್ತು ಹಲ್ಲು ಕಣ್ಣು ತಜ್ಞರನ್ನ ಗ್ರಾಮಕ್ಕೆ ಕರೆದು ಮಹಿಳೆಯರಿಗೆ ಉಚಿತವಾಗಿ ತಪಾಸಣೆ ಮಾಡಿಸೋದು ಶ್ಲಾಘನೀಯವಾದದ್ದು ಎಂದರು. ಇದು ಕಣ್ಣಿನ ಪರೀಕ್ಷೆ ಎಲ್ಲಿ ಸಿಗುತ್ತದೆ? ಸಿಟಿಯಲ್ಲಿ ಬೇಕಾದಷ್ಟು 106 ಪೇಷಂಟ್ ಕಣ್ಣಿನ ತಜ್ಞರ ಮುಂದೆ ನಿಂತಿರ್ತಾರೆ. ಇವತ್ತು ನೋಡಿ, ನಮ್ಮ ಹಿರಿಯರಿಗೆ ಎಂಥ ಭಾಗ್ಯ ಇದೆ ಅಂದರೆ, ನೀವಿರುವಂಥ ಸ್ಥಳಕ್ಕೇ ಇವತ್ತು ಕಣ್ಣಿನ ತಪಾಸಣೆ ನಡೀತಿದೆ. ಅಟ್ಲೀಸ್ಟ್ ಗೊತ್ತಾಯ್ತಲ್ಲ, ಮೇಡಮ್ ಹೇಳ್ತಾ ಇದ್ಲು, ಏನಾಗ್ತೈತೆ ಅಂತ ಹೇಳಿ ಅಟ್ಲೀಸ್ಟು, ಆಮೇಲೆ ಮುಂದಿಂದ ನೋಡೋಣ. ನಮಗಿಲ್ಲಿ ಏನು ಸಮಸ್ಯೆ ಅಂತ ಗೊತ್ತಾಗ್ತದಲ್ಲ ನೋಡಿ. ಇದು ಮುಖ್ಯವಾದದ್ದು. ಎರಡು ನಾನು ಈ ಒಂದು ಶಿಬಿರದಲ್ಲಿ ಎರಡು ಬಹಳ ಹೈಲೈಟ್. ಯಾಕಂದರೆ ಮಹಿಳೆಯರ ಒಂದು ಕ್ಷೇಮದ ವಿಷಯದಲ್ಲಿ ಭಾಳ ಜಾಗೃತಿ ತಗೊಂಡು ಇವತ್ತು ಮಹಿಳೆಯರ ತಪಾಸಣೆ ಮತ್ತು ಕಣ್ಣಿನದು BP ಶುಗರ್ ಅಂತ ಎಲ್ಲ ಕಡೆ ಹೋಗ್ತಾರೆ. ಎಲ್ಲ ನಿಮ್ಮ ಅಂಗನವಾಡಿಯವ್ರು ಬರ್ತಾರೆ, ಮನೆಗೆ ಬರ್ತಾರೆ 5 ನಿಮಿಷ. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತನಾಡಿದ ಪೀಪಲ್ ಟು ಪೀಪಲ್ ಸಂಸ್ಥೆಯ ಪ್ರೋಗ್ರಾಂ ಮ್ಯಾನೇಜರ್ ಮಲೈಕಾ ಅಮಿನಾ ಇವರು, ಕಳೆದ 1 ವರ್ಷದಿಂದ ನಮ್ಮ ಸಂಸ್ಥೆಯು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸಹಕಾರದಿಂದ ವೈದ್ಯರು ಮತ್ತು ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರ, ಗ್ರಾಮಸ್ಥರ ಬೆಂಬಲದೊಂದಿಗೆ ಮಹಿಳಾ ಕ್ಷೇಮ ತಪಾಸಣೆ ಶಿಬಿರ ಕೈಗೊಳ್ಳುತ್ತಾ ಬಂದಿದ್ದೇವೆ. ಉಚಿತವಾಗಿ ಈ ಶಿಬಿರದಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಎಲ್ಲ ಪರೀಕ್ಷೆಗಳು ಉಚಿತವಾಗಿ ನೀಡಲು ನುರಿತ ವೈದ್ಯರಿಂದ ಆರೋಗ್ಯ ತಪಾಸಣೆ, ಬಾಯಿ ಕ್ಯಾನ್ಸರ್ ತಪಾಸಣೆ, BP ಸಕ್ಕರೆ ತಪಾಸಣೆ, ಕಣ್ಣು ತಪಾಸಣೆ, HB ಪರೀಕ್ಷೆ, LFT, RFT, HBMC ತಪಾಸಣೆ, ಉಚಿತ ಅಬಾಕಾರ್ಡ್ ನೋಂದಣಿ ಮಾಡುತ್ತಿದ್ದೇವೆ. ದಯವಿಟ್ಟು ಸದುಪಯೋಗವನ್ನ ಪಡೆದುಕೊಳ್ಳಲು ಮನವಿ ಮಾಡಿಕೊಂಡರು. ಇನ್ನು ಈ ಸಂದರ್ಭದಲ್ಲಿ ಮಲೈಕಾ ಅಮಿನಾ, ಉದ್ಬಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನೀಲಕಂಠಪ್ಪ, PDO ಬಸವರಾಜ್, ಡಾಕ್ಟರ್ ದೌಲತ್ ಸಾಬ್, ಡಾಕ್ಟರ್ ಸುನೀಲ್, ಮಹಿಳಾ ವೈದ್ಯ ಡಾಕ್ಟರ್ ಸೌಮ್ಯ, ದಂತ ವೈದ್ಯರು ಡಾಕ್ಟರ್ ನಾಗವೇಣಿ, ಡಾಕ್ಟರ್ ದೇವರಾಜ್ ಮಸ್ಕಿ, ತಾಲೂಕು ಪಂಚಾಯಿತಿ ICC ಸತೀಶ್ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ PPHF ಸಿಬ್ಬಂದಿಗಳು ವರ್ಗದವರು, ಗ್ರಾಮಸ್ಥರು, ಸ್ವಯಂ ಸೇವಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಾವು ಬಡವರು ಇಂತಲ್ಲಿ ಬಂದರೆ ನಮ್ಗೆ ಅನುಕೂಲ ಆಗ್ತಾರೆ. ಎಲ್ಲ ಅನುಕೂಲ ಮಾಡ್ಯಾರ. ಎಲ್ಲ ಏನೇನು ಟೆಸ್ಟ್ ಆಯ್ತು ಮೇಡಮ್? ಇಲ್ಲಿ ಏನೇನು ಟೆಸ್ಟ್ ಮಾಡಿದ್ದಾರೆ? BP ಚೆಕ್ ಮಾಡ್ತಾರೆ, ಶುಗರ್ ಚೆಕ್ ಮಾಡ್ತಾರೆ, ರಕ್ತ ಪರೀಕ್ಷೆ ಮಾಡ್ತಾರೆ. ಎಲ್ಲ ಗುಳಿಗೆ ಟೈಮ್ ಸರಿ ಕೊಡೋ ತಗೊಂತ ಹೇಳ್ತಾರೆ. ಎಲ್ಲ ಚೆಕ್ ಎಲ್ಲ ಎಲ್ಲ ಅನುಕೂಲ. ಹೌದಲ್ಲ, ಅನುಕೂಲ ಆಯ್ತಲ್ಲ? ಅನುಕೂಲ ಆಗೈತೆ. ನಿಮ್ಮ ಹೆಸರು? ಯಾವ ರಾಮು? ಗುರು ಕ್ಯಾಂಪ್. ಈ ಹೆಲ್ತ್ ಕ್ಯಾಂಪ್ ಆಯ್ತಲ್ಲ, ಇದರಿಂದ ಗ್ರಾಮಸ್ಥರಿಗೆ ಅನುಕೂಲ ಆಯ್ತಾ? ಅನುಕೂಲ ಆಗೈತ್ರಿ. ಉದ್ಗಳಿಗೂ ಅಂತ ಅನುಕೂಲ ಐತಿ, ಸುತ್ತ ಜನಕ್ಕೂ ಅನುಕೂಲ ಆಗೈತೆ, ರೈತರಿಗೆ ಬೇಸಾಗೈತೆ. ಫ್ರೀ ಅಂದ್ರೆ ಎಲ್ಲರೂ ಕಲ್ತಾರೆ, ರೊಕ್ಕ ಅಂದ್ರೆ ಎಸ್ತಾವ. ಎಲ್ಲ ಫ್ರೀ ಮಾಡಿದ್ರಲ್ಲ? ಎಲ್ಲ ಫ್ರೀ ರೀ. ಎಲ್ಲ ಸೊಟ್ಟ 8 ಕ್ಲೀಮು ಎಲ್ಲ ಮಾಡ್ಯಾರ ನೋಡಿ. ಏನ ಅನುಕೂಲ ಆಯ್ತು? ಅನುಕೂಲ ಆಯ್ತು ರೀ. ಎಷ್ಟು ಜನ ಸೇರಿದ್ರು ಅಂದಾಜು? ಇಲ್ಲಿ ಒಂದು 100 ಜನ ಅದಾರ. 100 ಜನ ಅರಲ್ಲ? ಇನ್ನ ಬರಕತ್ತಾರ ಮಂದಿ? ಬರಕತ್ತಾರ. 5 ಗಂಟೆನೇ ಬರ್ತಾವ. 5 ಗಂಟೆ ಜನ. ಎಲ್ಲ ಅನುಕೂಲ ಐತೆ ನೋಡಿ ರೈತರಿಗೆ. ಬೇಸಾಯ ಕ್ಯಾಂಪ್ ಅಂತಾರ. ಇದು ಯಾವ ಊರು ಬಂದಾರ? ಸುತ್ತ ಹಳ್ಳ್ಯಾರ. ಮತ್ತೆ ಮಹಿಳೆ ವೈದ್ಯರು ಬಂದ್ರಲ್ಲ, ಲೇಡೀಸ್ ಡಾಕ್ಟರ್ ಬಂದ್ರಲ್ಲ? ಐತಾರ ಎಲ್ಲಾರು. ಹೆಣ್ಮಕ್ಳು ಬಂದಾರ. ಎಲ್ಲ ಮಹಿಳೆಯರೆಲ್ಲ ಸಂಘದಾರ ಪಂಗದಾರ ಎಲ್ಲರೂ.